ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಯುದ್ಧ ಅಂದಮೇಲೆ ಇಬ್ಬರ ನಡುವೆ ನಡಿಬೇಕು. ಅದೇ ರೀತಿ ಶಾಂತಿ ಮಾತುಕತೆಯು ಸಹ ಇಬ್ಬರ ನಡುವೆ ನಡಿಬೇಕು. ಯುದ್ಧ ವಿರಾಮ ಅಂದ್ರೂ ಸಹ ಇಬ್ಬರು ಒಪ್ಕೊಂಡು ಯುದ್ಧ ವಿರಾಮ ಆಗಬೇಕು. ಒಂದ್ ಸೈಡ್ ಮಾತ್ರ ಇಲ್ಲ, ನಾನು ಯುದ್ಧ ಮಾಡೋದಿಲ್ಲ, ನಾನು ಯುದ್ಧ ವಿರಾಮ ಮಾಡ್ಕೊಳ್ತೀನಿ, ನಾನೇ ಒಂಟಿಯಾಗಿ ಘೋಷಣೆ ಮಾಡ್ಕೊಳ್ತೀನಿ ಅಂದ್ರೆ ಅದನ್ನೇನಂತ ಕರಿತೀರಿ? ಹೇಡಿತನ ಅಂತ ಕರಿಬಹುದು, ಶರಣಾಗತಿ ಅಂತ ಕರಿಬಹುದು, ಏನ್ ಬೇಕಾದ್ರೂ ಕರಿಬಹುದು. ಆದರೆ ಅದನ್ನ ಯುದ್ಧ ವಿರಾಮ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ, ಶಾಂತಿ ಮಾತುಕತೆ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಂಥದ್ದೊಂದು ಘಟನೆ ಅಥವಾ ಸನ್ನಿವೇಶ ಈಗ ಅಮೆರಿಕ ಮಾಡ್ಕೊಂಡಿದೆ. ಪಾಕಿಸ್ತಾನದಲ್ಲಿ ಇರಾನ್ನ ಸಮಿತಿ ಏನಿದೆ ಅಥವಾ ಅವರ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ, ಶಾಂತಿ ಮಾತುಕತೆಗೆ ನಾವು ಬರಲ್ಲ ನಾವು ಮಾತುಕತೆಗೆ, ನಿಮ್ದು ಅತಿ ಆಯ್ತು, ಹೊರ್ಮುಜ್ ಸ್ಟ್ರೇಟ್ ಮೇಲೆ ನೀವು ಹಾಕಿರುವಂತಹ ನಿರ್ಬಂಧನ ತೆಗೀರಿ, ಬ್ಲಾಕೇಡ್ ತೆಗೀರಿ, ಆಗ ಮಾತ್ರ ನಾವು ಮಾತುಕತೆಗೆ ಬರ್ತೀವಿ, ಅಲ್ಲಿಯವರೆಗೆ ಬರೋದೇ ಇಲ್ಲ ಅಂತಂದ್ರು. ಈ ಕಡೆ ಇವತ್ತು 22ನೇ ತಾರೀಕು ಈ ಹಿಂದೆ ಹಾಕೊಂಡಿದ್ದಂತಹ 2 ವಾರಗಳ ಯುದ್ಧ ವಿರಾಮದ ಅಂತಿಮ ದಿನ. ಇದು ಮುಗಿದ ತಕ್ಷಣ ಯುದ್ಧ ಮಾಡಬೇಕಿತ್ತು, ಯುದ್ಧ ಪುನರಾರಂಭ ಆಗಬೇಕಾಗಿತ್ತು. ಅದಕ್ಕೆ ಪೂರಕವಾಗಿ ಟ್ರಂಪ್ ಹೇಳ್ಕೊಂಡು ಬರ್ತಿದ್ದು ಸಹ ಈ ಏನು ಅವಧಿ ಇದೆ, ಯುದ್ಧ ವಿರಾಮದ ಅವಧಿ 2 ವಾರಗಳು, ಅದು ಕಳೆಯೋದ್ರ ಒಳಗಡೆ ಇರಾನ್ ಒಪ್ಪಂದಕ್ಕೆ ಬಂದ್ರೆ ಸರಿ, ಇಲ್ಲದೆ ಹೋದ್ರೆ ಇರಾನ್ ಅನ್ನ ಸರ್ವನಾಶ ಮಾಡಿ ಬಿಸಾಕ್ತಿವಿ, ಎಂತೆಂತ ಬಾಂಬ್ ಹಾಕ್ತಿವಿ, ಕಾದು ನೋಡಿ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಕೊಂಡಿದ್ರು ನಿನ್ನೆವರೆಗೆ. ಆದ್ರೆ ಇವತ್ತು ಇರಾನ್ ಒಪ್ಪಂದಕ್ಕೂ ಬರಲಿಲ್ಲ, ಮಾತುಕತೆಗೂ ಬರಲಿಲ್ಲ. ಒಂಟಿಯಾಗಿದ್ದಂತಹ ಅಮೆರಿಕ ತನಗೆ ತಾನೇ ಡಿಕ್ಲೇರ್ ಮಾಡ್ಕೊಳ್ತು, ತನಗೆ ತಾನೇ ಡಿಕ್ಲೇರ್ ಯುದ್ಧ ವಿರಾಮವನ್ನ ಅನಿರ್ದಿಷ್ಟಾವಧಿಗೆ ವಿಸ್ತರಿಸಿದೀವಿ ಅಂತ. ಯಾರು? ಡೊನಾಲ್ಡ್ ಟ್ರಂಪ್. ಅನಿರ್ದಿಷ್ಟಾವಧಿ, ಅದಕ್ಕೆ ಅವಧಿ ಏನೂ ಇಟ್ಟಿಲ್ಲ, ಒಂದು ಟೈಮ್ ಫ್ರೇಮು ಇಟ್ಟಿಲ್ಲ. ಅದು ಈ ಮಾತುಕತೆಗಳು ಯಾವಾಗ ಪೂರ್ಣಗೊಳ್ತಾವೋ ಅಲ್ಲಿಯವರೆಗೆ ಯುದ್ಧ ವಿರಾಮವನ್ನು ನಾವು ವಿಸ್ತರಿಸ್ತಾ ಇದ್ದೀವಿ, ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಸೀಸ್ ಫೈರ್ ಅನ್ನ ಅಂತ ಅಮೆರಿಕ ಮತ್ತು ಟ್ರಂಪ್ ಘೋಷಣೆ ಮಾಡ್ಕೊಂಡಿದ್ದಾರೆ. ಆ ಮೂಲಕ ಇಡೀ ಜಗತ್ತಿನ ಮುಂದೆ ಪರೋಕ್ಷವಾಗಿ ನಾವು ಇರಾನ್ಗೆ ಶರಣಾಗಿದ್ದೀವಿ ಅನ್ನೋದನ್ನ ತೋರಿಸ್ಕೊಂಡಿದ್ದಾರೆ. ಸೊ ಏನೆಲ್ಲ ನಡೀತು ಕಳೆದ 24 ಗಂಟೆಗಳಲ್ಲಿ ಮತ್ತು ಇದರ ಅರ್ಥ ಏನು? ಅಮೆರಿಕ ಏಕಪಕ್ಷೀಯವಾಗಿ ಮತ್ತೊಮ್ಮೆ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿಕೊಂಡು ಕೂತಿದೆ, ಅದು ಅನಿರ್ದಿಷ್ಟಾವಧಿಗೆ. ಸೊ ನಿಮಗೆಲ್ಲ ಗೊತ್ತಿದೆ, 40 ದಿನಗಳ ಕಾಳಗದ ನಂತರ ಅಮೆರಿಕ ಸುಸ್ತಾಗಿ ಹೋಗಿತ್ತು, ಇರಾನ್ ಸಹ ಸುಸ್ತಾಗಿ ಹೋಗಿದೆ, ಇಲ್ಲ ಅಂತಲ್ಲ. ಇರಾನ್ಗೂ ಸಹ ಸಿಕ್ಕಾಪಟ್ಟೆ ನಷ್ಟ ಆಗಿದೆ, ಇರಾನ್ನ ನಗರಗಳು ನಾಶ ಆಗಿದ್ದಾವೆ, ಇರಾನ್ನ ಮಿಸೈಲ್ಗಳ ಸಂಖ್ಯೆ ಕಡಿಮೆ ಆಗಿದೆ, ಇರಾನ್ನ ದೊಡ್ಡ ದೊಡ್ಡ ನಾಯಕರು ಹತ್ಯೆಗೀಡಾಗಿದ್ದಾರೆ. ಸಾಕಷ್ಟು ಲೆಕ್ಕದಲ್ಲಿ ನೋಡಿದಾಗ ಇರಾನ್ಗೆ ಬಹಳ ದೊಡ್ಡ ಪೆಟ್ಟಾಗಿರೋದು ನಿಜ. ಆದರೆ ಆ ಪೆಟ್ಟಿಗೆ ಸರಿಸಮನಾಗಿ ಇರಾನ್ 40 ದಿನಗಳ ಕಾಲ ನಿರಂತರವಾಗಿ ಇಸ್ರೇಲ್ ಆಗಿರಬಹುದು, ಅಮೆರಿಕ ಆಗಿರಬಹುದು, ಪ್ರತಿದಾಳಿಯನ್ನು ಮಾಡ್ತು, ಇಸ್ರೇಲ್ನ ನಗರಗಳನ್ನ ಧ್ವಂಸ ಮಾಡಿ ಬಿಸಾಕ್ತು. ಈ ಕಡೆ ಅಮೆರಿಕದ ಸೇನಾ ನೆಲೆ, ವಾಯುನೆಲೆಗಳು ಏನಿದ್ವಲ್ಲ ಅರಬ್ ರಾಷ್ಟ್ರಗಳಲ್ಲಿ, ಅವುಗಳನ್ನ ಹೊಡೆದು ಬಿಸಾಕ್ತು. ಅಲ್ಲಿದ್ದ ರೆಡಾರ್ ಸಿಸ್ಟಮ್ ಅನ್ನ ನಾಶ ಮಾಡಿದ್ವು, ಆಂಟಿ ಮಿಸೈಲ್ ಸಿಸ್ಟಮ್ಗಳನ್ನ ನಾಶ ಮಾಡಿತು ಇರಾನ್, IRGC. ಹೀಗಿರ್ಬೇಕಾದ್ರೆ ದಿಢೀರಂತ ಅಮೆರಿಕ ಸುಸ್ತಾಗೋಯ್ತು, ಸಾಕಾಗೋಯ್ತು. ಹೇಗಾದರೂ ಮಾಡಿ ಯುದ್ಧ ವಿರಾಮ ಮಾಡಿಕೊಳ್ಳೇಬೇಕಾದಂತಹ ಅನಿವಾರ್ಯತೆಗೆ ಬಿತ್ತು. ಹಾಗಾಗಿ ಬೆದರಿಕೆಯ ಮಾರ್ಗವನ್ನು ಹಿಡಿತು ಅಮೆರಿಕ ಯಾವತ್ತೂ ಸಹ ಹಾಗೇನೆ ಬೆದರಿಕೆನೆ ಹಾಕೋದು, ಆದ್ರೆ ಒಳಗೊಳಗೆ ಪುಕ ಅಂತಿರುತ್ತೆ, ಯುದ್ಧ ನಿಲ್ಲಿಸಲೇಬೇಕಾದಂತಹ ಭಯ ಅದಕ್ಕಿದೆ. ಆದ್ರೆ 48 ಅವರ್ಸ್ ಟೈಮ್ ಕೊಡ್ತೀನಿ ಹೊರ್ಮುಜ್ ಸ್ಟ್ರೈಟ್ ಅನ್ನ ಓಪನ್ ಮಾಡಬೇಕು ಅಂತ. 48 ಅವರ್ಸ್ ಮುಗಿಯೋಷ್ಟೊತ್ತಿಗೆ ಇನ್ನೂ 5 ದಿನ ಎಕ್ಸ್ಟೆನ್ಷನ್ ಅಂತ ಹೇಳಿದ್ರು. 5 ದಿನ ಮುಗಿಯೋಷ್ಟೊತ್ತಿಗೆ 2 ವಾರಗಳ ಯುದ್ಧ ವಿರಾಮಕ್ಕೆ ಇರಾನ್ ಅನ್ನ ಒಪ್ಪಿಸ್ಬಿಟ್ಟಿದ್ದೀವಿ ನಾವು ಅಂತ ಪಾಕಿಸ್ತಾನದ ಕಾಲಿಗೆ ಬಿದ್ದು ಇರಾನ್ನ ಹೇಗೋ ಕರೆಸ್ಕೊಂಡು ಆ ಒಂದು ಯುದ್ಧ ವಿರಾಮವನ್ನ ಕೊನೆಗೂ ಸಹ 2 ವಾರಗಳಿಗೆ ಮಾಡಿಕೊಂಡ್ರು. ಆದರೆ 2ನೇ ಸುತ್ತಿನ ಈ ಯುದ್ಧ ವಿರಾಮ ಏನಿದೆ ಅದು ಮುಗಿತಿತ್ತಲ್ಲ, ಇವತ್ತು 22ನೇ ತಾರೀಕು, ಇವತ್ತಿನ ಒಳಗೆ ಇನ್ನೊಂದು ಸುತ್ತಿನ ಮಾತುಕತೆ ಆಗಿ ಶಾಂತಿ ಸ್ಥಾಪನೆಗೆ ಪ್ರಯತ್ನಗಳಾಗಬೇಕಾಗಿತ್ತು. ಯುದ್ಧವನ್ನು ಪರ್ಮನೆಂಟ್ ಆಗಿ ನಿಲ್ಲಿಸೋದಕ್ಕೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗಬೇಕಿತ್ತು, ಷರತ್ತುಗಳನ್ನು ಚರ್ಚೆ ಮಾಡಬೇಕಿತ್ತು. ಆದರೆ ಇರಾನ್ ಮುಂದಕ್ಕೆ ಬರಲಿಲ್ಲ. 2 ವಾರಗಳ ಹಿಂದೆ ಇರಾನ್ ಮತ್ತು ಅಮೆರಿಕ ಮಾತುಕತೆಗೆ ಕೂತ್ವು, ಮೊದಲನೇ ಸುತ್ತಿನಲ್ಲಿ ಮಾತುಕತೆಗೆ ಕೂತ್ವು. ಆಗ ಅಮೆರಿಕ ಎದ್ದು ಹೋಗಿತ್ತು, ಯಾಕಂದ್ರೆ ಇರಾನ್ ತನ್ನ ಪರಮಾಣು ಕಾರ್ಯಕ್ರಮದ ಬಗ್ಗೆ ಪಟ್ಟು ಹಿಡಿದು ಕೂತಿದ್ದು, ನಾವು ಬಿಟ್ಟುಕೊಡೋದಿಲ್ಲ, ಬೇಕಾದ್ರೆ 5 ವರ್ಷಗಳ ಕಾಲ ಅದನ್ನ ಪೋಸ್ಟ್ಪೋನ್ ಮಾಡ್ತೀವಿ, ನೆಕ್ಸ್ಟ್ 5 ಇಯರ್ಸ್ ಏನು ಮಾಡಲ್ಲ, ಬಟ್ ಅದಾದ ನಂತರ ನಾವು ಮಾಡೇ ಮಾಡ್ತೀವಿ ಅಂತ.
ಅಮೆರಿಕ ಹೇಳ್ತು 5 ವರ್ಷ ಅಲ್ಲ 20 ವರ್ಷ ನೀವು ಪರಮಾಣು ವಿಚಾರದಲ್ಲಿ ಏನು ಕಾರ್ಯಕ್ರಮಗಳನ್ನು ಮಾಡಲ್ಲ, ಯೋಜನೆ ಮಾಡಲ್ಲ ಅಂತ ಇಡೀ ಜಗತ್ತಿಗೆ ಆಶ್ವಾಸನೆ ಕೊಡಬೇಕು ಅಂತ ಅಮೆರಿಕ ಪಟ್ಟು ಹಿಡಿಯಿತು. ಇರಾನ್ ಒಪ್ಪಲೇ ಇಲ್ಲ. ಅಮೆರಿಕದ ನಿಯೋಗ ಎದ್ದು ಬಂದ್ಬಿಡ್ತು. ನಿಯೋಗದ ಅಧ್ಯಕ್ಷತೆ ವಹಿಸಿದ್ದು ಅಮೆರಿಕದ ವೈಸ್ ಪ್ರೆಸಿಡೆಂಟ್ ಉಪರಾಷ್ಟ್ರಪತಿ JD ವ್ಯಾನ್ಸ್ ಅವ್ರು ಎದ್ದು ಬಂದ್ಬಿಟ್ರು. ಅದನ್ನ ವಿಚಾರವನ್ನು ತಿಳಿಸಿದ್ರು ಹೊರ ಜಗತ್ತಿಗೆ. ಅಲ್ಲಿಂದ ಇಡೀ ಜಗತ್ತು ಕಾಯ್ತಾ ಇದ್ದಿದ್ದು, ಓಕೆ 22ನೇ ತಾರೀಕಿಗೆ ಯುದ್ಧ ವಿರಾಮದ ಅವಧಿ ಮುಗಿದೋಗುತ್ತೆ, ನಂತರ ಯುದ್ಧ ಯಾವ ಲೆವೆಲ್ಗೆ ಹೋಗ್ಬಿಡುತ್ತೋ ಗೊತ್ತಿಲ್ಲ. ಈ ಕಡೆ ಹೊರ್ಮುಜ್ ಸ್ಟ್ರೈಟ್ ಅನ್ನ ಒಂದು ಕಡೆ ಇರಾನ್ ಬ್ಲಾಕ್ ಮಾಡಿಟ್ಟಿದ್ರೆ, ಇನ್ನೊಂದು ಕಡೆ ಅಮೆರಿಕಾನು ಬ್ಲಾಕ್ ಮಾಡಿಟ್ಟಿದೆ. ಯಾಕೆಂದ್ರೆ ಇರಾನ್ಗೆ ಬೇಕಾದಂತಹ ಹಡಗುಗಳು ಮಾತ್ರ ಪಾಸ್ ಆಗ್ತಿದ್ದಾವೆ, ಅದನ್ನ ನಾವು ಸಹಿಸೋದಿಲ್ಲ ಅಂತ ಹೇಳಿ ಅಮೆರಿಕಾನು ತನ್ನ ಯುದ್ಧ ನೌಕೆಗಳನ್ನ, ವಾಯುಸೇನೆಯನ್ನ ಅದಕ್ಕೆ ಬಳಸ್ಕೊಂಡು ಒಂದಷ್ಟು ಬ್ಲಾಕೇಡ್ ಅನ್ನ ಅದು ಸಹ ಮಾಡಿಟ್ಟಿದೆ. ಆ ಮೂಲಕ ಆಲ್ಮೋಸ್ಟ್ 0 ಟ್ರಾಫಿಕ್ ಹೊರ್ಮುಜ್ ಸ್ಟ್ರೈಟ್ ಹೋದಂಗ ಆಗೋಯ್ತು. ಈ ಹಿಂದೆ ಅಟ್ಲೀಸ್ಟ್ ಇರಾನ್ಗೆ ಬೇಕಾದ ದೇಶಗಳಿಗೆ ಪರ್ಮಿಷನ್ ಕೊಡ್ತಿತ್ತು, ಅದರಲ್ಲಿ ಭಾರತದ ಹಡಗುಗಳು ಪಾಸ್ ಆಗಿದ್ವು. ಆದರೆ ಈ ಬಾರಿ ಭಾರತದ ಹಡಗುಗಳಿಗೂ ಅವಕಾಶ ಇಲ್ಲ, ಯಾರಿಗೂ ಅವಕಾಶ ಇಲ್ಲ. ಪ್ಲಸ್ ಅಮೆರಿಕ ಇರಾನ್ನ ಹಡಗುಗಳನ್ನ ಮಿಸ್ಕಾಡೋದಕ್ಕೆ ಬಿಡದಂತೆ ಅದು ಹಿಡಿದು ನಿಂತಿದೆ. ಇರಾನ್ನ ಹಡಗೊಂದನ್ನ ಹೈಜಾಕ್ ಮಾಡ್ಕೊಂಡಿದೆ. ಇನ್ನೊಂದು ಹಡಗನ್ನ ಇವತ್ತು ಹೈಜಾಕ್ ಮಾಡಿದ್ದಾರೆ ಅನ್ನುವ ಸುದ್ದಿಗಳು ಬರ್ತಿದೆ, ಬಟ್ ಕನ್ಫರ್ಮೇಶನ್ ಇಲ್ಲ. ಆ ಮಟ್ಟಕ್ಕೆ ಹೊರ್ಮುಜ್ ಸ್ಟ್ರೈಟ್ ಇವಾಗ ಒಂದು ರೀತಿ ಸಂಚಾರ ರಹಿತವಾದಂತಹ ಸ್ಟ್ರೈಟ್ ಅಥವಾ ಜಲಸಂಧಿಯಾಗಿ ಇವತ್ತು ನಮಗೆ ಕಾಣಿಸ್ಕೊಳ್ತಾ ಇದೆ. ಸೊ ಆ ವಿಚಾರದಲ್ಲಿನೇ 1ನೇ ಸುತ್ತಿನ ಮಾತುಕತೆಗಳು ಫೇಲ್ಯೂರ್ ಆಯ್ತಲ್ಲ, 2ನೇ ಸುತ್ತಿನ ಮಾತುಕತೆಗಳು ಮಾಡಲೇಬೇಕು. 22ನೇ ತಾರೀಕು ಒಳಗಡೆ ಒಂದು ಒಪ್ಪಂದ ಆಗಬೇಕು, ಇಲ್ಲದೆ ಹೋದ್ರೆ ಮತ್ತೆ ಯುದ್ಧಕ್ಕೆ ಹೋಗಬೇಕು. ಮತ್ತೆ ಯುದ್ಧಕ್ಕೆ ಹೋಗುವ ಧೈರ್ಯ ಅಮೆರಿಕಾಗಾಗ್ಲಿ ಟ್ರಂಪ್ಗಾಗ್ಲಿ ಇಲ್ಲ. ಬಟ್ ಯಥಾ ಪ್ರಕಾರ ಅದೇ ಟ್ಯಾಕ್ಟಿಕ್ಸ್, ಬೆದರಿಕೆ. ನಿನ್ನೆಯೂ ಸಹ ಅಮೆರಿಕ ಅಧ್ಯಕ್ಷ ಹೇಳ್ತಾ ಇದ್ದಿದ್ದು ಯುದ್ಧ ವಿರಾಮವನ್ನ ಎಕ್ಸ್ಟೆಂಡ್ ಮಾಡಲ್ಲ, ವಿಸ್ತರಣೆ ಮಾಡೋದಿಲ್ಲ. 22ನೇ ತಾರೀಕಿನ ಒಳಗೆ ಇರಾನ್ ಒಪ್ಪಂದಕ್ಕೆ ಬರದೆ ಹೋದ್ರೆ ನರಕ ತೋರಿಸ್ತೀವಿ ಅದಕ್ಕೆ ಅಂತ ನಿನ್ನೆಯೂ ಸಹ ಡೈಲಾಗ್. ಆದ್ರೆ ಇರಾನು ಒಪ್ಪಂದಕ್ಕೆ ಬರೋದಿಲ್ಲ, ಮಾತುಕತೆಗೆ ಬರಲ್ಲ ಅಂತ ಹೇಳ್ತು. ಯಾಕೆಂದ್ರೆ ಇರಾನ್ ಕೇಳ್ತಾ ಇರೋದು ಹೊರ್ಮುಜ್ ಸ್ಟ್ರೈಟ್ ಇಂದ ಅಮೆರಿಕ ಆ ಒಂದು ಏನು ಬ್ಲಾಕೇಡ್ ಹಾಕಿದೆಯಲ್ಲ ಅದನ್ನು ತೆಗಿಬೇಕು, ಅದನ್ನು ತೆಗೆಯದೆ ಯಾವ ಮಾತುಕತೆನೂ ಇಲ್ಲ ಅಂತ. ಅಮೆರಿಕದ ನಿಯೋಗ ಕಾಯ್ತು, ಪಾಕಿಸ್ತಾನ ಸಿದ್ಧತೆ ಮಾಡ್ಕೊಂಡು ಕಾಯ್ತು. ಇರಾನ್ ಬರಲೇ ಇಲ್ಲ. 22ನೇ ತಾರೀಕು ಮುಗೀತಾ ಬಂದೇ ಬಿಡ್ತು. 22ನೇ ತಾರೀಕು ಯುದ್ಧ ವಿರಾಮದ ಅಂತಿಮ ದಿನ. ಅವತ್ತು ಒಂದೋ ಯುದ್ಧ ವಿರಾಮ ವಿಸ್ತರಣೆ ಆಗಬೇಕು, ಇಲ್ಲಾಂದ್ರೆ ಯುದ್ಧ ಮತ್ತೆ ಆರಂಭ ಆಗಬೇಕು ದೊಡ್ಡ ಪ್ರಮಾಣದಲ್ಲಿ. ಈಗ ಯುದ್ಧ ಏನು ಕಂಪ್ಲೀಟ್ ಆಗಿ ನಿಂತಿದೆ ಅಂತಲ್ಲ, ಬಟ್ ಒಂದು ಲೆವೆಲ್ಗೆ ನಿಂತಿದೆ. ಅಟ್ಲೀಸ್ಟ್ ಹೆಸರಿಗಾದ್ರೂ ಒಂದು ಯುದ್ಧ ವಿರಾಮ ಇದೆ, ಅನುಷ್ಠಾನದಲ್ಲಿ ಇದೆ. ಆದ್ರೆ ಅದೂ ಇರಲ್ಲ ಅಂತ ಸನ್ನಿವೇಶ ಇತ್ತು. ಮತ್ತೆ ನಿನ್ನೆ ಡೊನಾಲ್ಡ್ ಟ್ರಂಪ್ ಆ ಎಚ್ಚರಿಕೆಗಳು, ಇರಾನ್ ಅನ್ನ ಮುಗಿಸ್ಬಿಡ್ತೀವಿ, ಎಕ್ಸ್ಟೆಂಡ್ ಮಾಡೋದಿಲ್ಲ ಅಂತ. ಬಟ್ ಇರಾನ್ ಯಾವುದಕ್ಕೂ ಜಗ್ಲಿಲ್ಲ, ಬಗ್ಲಿಲ್ಲ, ಯಾರನ್ನು ಕಳಿಸ್ಲಿಲ್ಲ ಮಾತುಕತೆಗೆ. ನಾವು ಬರಲ್ಲ, ಹೊರ್ಮುಜ್ ಸ್ಟ್ರೈಟ್ಗೆ ಬ್ಲಾಕೇಡ್ ತೆಗೀರಿ, ನಾವು ಬರ್ತೀವಿ, ಒಂದೇ ಮಾತು. ಅಮೆರಿಕ ಬ್ಲಾಕೇಡ್ ತೆಗೆದ್ರೆ ಜಾಗತಿಕ ಮಟ್ಟದಲ್ಲಿ ಅವಮಾನ. ಹಾಗಾದ್ರೆ ಇನ್ನೇನು ಕಡಿಮೆ ಅವಮಾನ ಯಾವುದು? ಯುದ್ಧ ವಿರಾಮವನ್ನ ಇವರೇ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು. ಆ ಕಡಿಮೆ ಅವಮಾನದ ದಾರಿಯನ್ನ ಡೊನಾಲ್ಡ್ ಟ್ರಂಪ್ ಹುಡುಕೊಂಡ್ರು. ಅಲ್ಲಿ ಕಡಿಮೆ ಅವಮಾನ ಯಾಕೆ ಅಂತಂದ್ರೆ, ಇಡೀ ಜಗತ್ತಿಗೆ ಇವ್ರು ಹೇಳೋದೇನಂದ್ರೆ, ನಾವು ಶಾಂತಿ ಸ್ಥಾಪನೆಯ ಪ್ರಯತ್ನ ಪಡ್ತಿದೀವಿ, ಹಾಗಾಗಿ ತಾಳ್ಮೆಯಿಂದ ಕಾಯ್ತೀವಿ ನಾವು ಅಂತ ಹೇಳೋದಕ್ಕೆ ಈ ಅನಿರ್ದಿಷ್ಟಾವಧಿಯಾದಂತಹ ಒಂದು ಯುದ್ಧ ವಿರಾಮಕ್ಕೆ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕ ಮುಂದಾಗಿರುವಂತಹದ್ದು, ಅದನ್ನ ಘೋಷಣೆ ಮಾಡಿಕೊಂಡಿರುವಂತಹದ್ದು. ಬಟ್ ಒಳಗೊಳಗಿರುವಂತಹದ್ದು ಇರಾನ್ ಜೊತೆ ಯುದ್ಧ ಮಾಡುವ ಧೈರ್ಯ ದಮ್ಮು ಉಳಿದಿಲ್ಲ. ಮಾಡಲೇಬೇಕಾದ ಅನಿವಾರ್ಯತೆ ಆದ್ರೆ ಮಾಡಬಹುದು, ಬಟ್ ಇವಾಗ ಬೇಕಾಗಿಲ್ಲ, ಸುಮ್ಮನಿದು ಬಿಡೋಣ ಅಂತ ಯುದ್ಧ ವಿರಾಮವನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡ್ಕೊಂಡಿದ್ದಾರೆ. ಸೊ ಇರಾನ್ನ ಈಗ ಮನವೊಲಿಸ್ಬೇಕು, ಪಾಕಿಸ್ತಾನದ ಇದರ ಮೇಲೆ ಬಿಟ್ಟಿದ್ದಾರೆ. ಪಾಕಿಸ್ತಾನಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ನೀವು ಮನವೊಲಿಸಿ ಅಂತ. ಪಾಕಿಸ್ತಾನ ತನ್ನಿಂದ ಆಗದೆ ಹೋದ್ರೆ ಅರಬ್ ರಾಷ್ಟ್ರಗಳು, ಈಜಿಪ್ಟು, ಈ ರೀತಿಯಾದಂತಹ ಇತರೆ ಮುಸ್ಲಿಂ ರಾಷ್ಟ್ರಗಳ ಸಹಾಯ ಪಡೆದು ಇರಾನ್ ಅನ್ನ ಮಾತುಕತೆಗೆ ಎಳ್ಕೊಂಡು ಬರಬೇಕು. ಬಟ್ ಇರಾನ್ ಪಟ್ಟು ಹಿಡಿದು ಕೂತಿರೋದು ಹೊರ್ಮುಜ್ ಸ್ಟ್ರೈಟ್ ವಿಚಾರದಲ್ಲಿ. ಸೊ ಹೇಗೂ ಅನಿರ್ದಿಷ್ಟ ಅವಧಿಯ ಒಂದು ಯುದ್ಧ ವಿರಾಮ ಇರೋದ್ರಿಂದ ಆತಂಕ ಕಡಿಮೆ ಆಗಿದೆ. ಬಟ್ ಹೊರ್ಮುಜ್ ಸ್ಟ್ರೈಟ್ ಎರಡೂ ಕಡೆಯಿಂದ ಬ್ಲಾಕ್ ಆಗಿ ಕೂತಿರೋದ್ರಿಂದ ಜಾಗತಿಕ ಮಾರುಕಟ್ಟೆಗಳು, ತೈಲ ಬೆಲೆಗಳು, ತೈಲ ಸರಬರಾಜು ಎಲ್ಲ ಡಿಸ್ಟರ್ಬ್ ಆಗಿ ಕೂತಿದೆ. ಯುದ್ಧ ಅನ್ನುವಂತಹ ಘೋರ ಪದವನ್ನ ಕೇಳುವಂತಹ ಅವಶ್ಯಕತೆ ಸದ್ಯಕ್ಕೆ ದೂರ ಆಗಿದ್ರು ಸಹ ಈ ಬ್ಲಾಕೇಡ್ ಅನ್ನೋದಿದೆಯಲ್ಲ, ಇದೇನು ಯಾವ ಯುದ್ಧಕ್ಕೂ ಕಡಿಮೆ ಅಲ್ಲ. ಸಾಕಷ್ಟು ದೇಶಗಳ ಆರ್ಥಿಕತೆಯನ್ನ ನಷ್ಟ ಮಾಡಿ, ನಾಶ ಮಾಡಿ, ನೆಲ ಕಚ್ಚುವಂತೆ ಮಾಡುವ ಶಕ್ತಿ ಇರುವಂತಹದ್ದು ಆ ಹೊರ್ಮುಜ್ ಸ್ಟ್ರೈಟ್ಗೆ. ಆ ಹೊರ್ಮುಜ್ ಸ್ಟ್ರೈಟ್ ಅಂತಹ ಹೊರ್ಮುಜ್ ಸ್ಟ್ರೈಟ್ ಬಂದಾಕೋತಿದೆ.
ಬಟ್ ಅಮೇರಿಕ ಕೆಳಗೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಸಬೂಬನ್ನ ಹೇಳ್ಕೊಂಡಿದೆ. ಏನು, ನಾವು ಯಾಕೆ ಯುದ್ಧ ವಿರಾಮವನ್ನು ಅನಿರ್ದಿಷ್ಟ ಅವಧಿಗೆ ಎಕ್ಸ್ಟೆಂಡ್ ಮಾಡಿದ್ದೀವಿ ಅಂದ್ರೆ, ಇರಾನ್ ನಾಯಕರ ನಡುವೆ ಸಿಕ್ಕಾಪಟ್ಟೆ ಭಿನ್ನಾಭಿಪ್ರಾಯ ಇದೆ. ಅವರೆಲ್ಲ ಒಟ್ಟುಗೂಡಿ ಒಂದು ನಿರ್ಧಾರಕ್ಕೆ ಬರೋ ಹಾಗೆ ಒಗ್ಗಟ್ಟು ಮೂಡುವುದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಆ ಸಮಯಕ್ಕಾಗಿ ನಾವು ಯುದ್ಧ ವಿರಾಮವನ್ನ ಅನಿರ್ದಿಷ್ಟ ಅವಧಿಗೆ ಎಕ್ಸ್ಟೆಂಡ್ ಮಾಡಿದ್ದೀವಿ ಅನ್ನೋ ಒಂದು ಕಾಮಿಡಿ ಆದಂತಹ ಒಂದು ಸಬೂಬನ್ನ ಅಮೆರಿಕ ಮತ್ತು ಟ್ರಂಪ್ ಕೊಟ್ಟಿದ್ದಾರೆ. ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಬಹುದು ಅಮೆರಿಕ ಪರಿಸ್ಥಿತಿ ಏನಾಗಿದೆ ಅಂತ ಅಷ್ಟೇ. ಸೊ ಮುಂದೇನಾಗುತ್ತೆ, ಪ್ರತಿದಿನ ನಿಮಗೆ ಅಪ್ಡೇಟ್ ಕೊಡುವಂತಹ ಪ್ರಯತ್ನ ನಿರಂತರವಾಗಿ ಮಾಡ್ತಾನೆ ಇರ್ತೀನಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.